ಮಾಸಿಕ ರಾಶಿ ಭವಿಷ್ಯ ಜೂನ್ 2025 ಮೇಷರಾಶಿ ಜೂನ್ 1, 2025 ರಿಂದ ಜೂನ್ 30, 2025 ರವರೆಗೆ. ಜೂನ್ ಮಾಸಿಕ ಜಾತಕ 2025 ರ ಪ್ರಕಾರ ಈ ತಿಂಗಳು ಬಹುಶಃ ಹಲವು ಕ್ಷೇತ್ರಗಳಲ್ಲಿ ಮೇಷರಾಶಿಯ ಸ್ಥಳೀಯರಿಗೆ ಅನುಕೂಲಕರವಾಗಿರುತ್ತದೆ. ವೃತ್ತಿಜೀವನದ ಪ್ರಕಾರ ಈ ತಿಂಗಳು ಬಹುಶಃ ಸರಾಸರಿ ಸ್ವಲ್ಪಮಟ್ಟಿಗೆ ಉತ್ತಮವಾಗಿರುತ್ತದೆ. 10ನೇ ಮನೆಯ ಅಧಿಪತಿಯಾದ ಶನಿಯು 12ನೇ ಮನೆಯಲ್ಲಿರುವುದರಿಂದ ತಿಂಗಳಲ್ಲಿ ಕೆಲಸದಲ್ಲಿ ನಿರಂತರ ಆತುರವಿರುತ್ತದೆ. 7ನೇ ಮನೆಯ ಅಧಿಪತಿ ಶುಕ್ರನು ನಿಮ್ಮ 7ನೇ ಮನೆಯನ್ನು ತಿಂಗಳ ಅಂತ್ಯದವರೆಗೆ ಅಥವಾ ಜೂನ್ 29 ರವರೆಗೆ ನೋಡುತ್ತಾನೆ. ಇದು ವ್ಯವಹಾರಕ್ಕೆ ಅನುಕೂಲಕರವಾಗಿರುತ್ತದೆ. ವಿದ್ಯಾರ್ಥಿಗಳ ಬಗ್ಗೆ ಹೇಳುವುದಾದರೆ ಈ ತಿಂಗಳು ನೀವು ಬಹುಶಃ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಕೇತುವು ಸಿಂಹದ 5ನೇ ಮನೆಯಲ್ಲಿ ಉಳಿಯುತ್ತಾನೆ. ಅದು ನಿಮಗೆ ಅನುಕೂಲಕರವಾಗಿಲ್ಲ. ಇದು ನಿಮ್ಮ ಶಿಕ್ಷಣದಲ್ಲಿ ಪದೇ ಪದೇ ಅಡಚಣೆಗಳಿಗೆ ಕಾರಣವಾಗಬಹುದು ಮತ್ತು ನೀವು ಅಧ್ಯಯನದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳಬಹುದು. ನಿಮ್ಮ ಗಮನ ಅಗತ್ಯವಿರುವ ಕೆಲವು ಕ್ಷೇತ್ರಗಳಿದ್ದರೂ ಈ ತಿಂಗಳು ಬಹುಶಃ ಕುಟುಂಬ ಜೀವನಕ್ಕೆ ಉತ್ತಮವಾಗಿರುತ್ತದೆ. ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ನಿಮಗೆ ಸೂಕ್ಷ್ಮವಾಗಿರಬಹುದು ಎಂದು ಜೂನ್ ಮಾಸಿಕ ಜಾತಕ 2025 ಹೇಳುತ್ತದೆ. ತಿಂಗಳ ಪೂರ್ತಿ 5ನೇ ಮನೆಯಲ್ಲಿ ಕೇತುವಿನ ಸ್ಥಾನವು ನಿಮ್ಮ ಮತ್ತು ನಿಮ್ಮವರ ನಡುವೆ ತಪ್ಪು ಸಂವಹನವನ್ನು ಉಂಟುಮಾಡಬಹುದು. ಇದು ನಿರಂತರ ಒತ್ತಡ, ಭಿನ್ನಾಭಿಪ್ರಾಯಗಳು ಅಥವಾ ವಾದಗಳಿಗೆ ಕಾರಣವಾಗಬಹುದು. 7 ರಂದು ಮಂಗಳವು 5ನೇ ಮನೆಯಲ್ಲಿ ಕೇತುವನ್ನು ಸೇರುತ್ತದೆ. ಅಂಗಾರಕ ಯೋಗವನ್ನು ರೂಪಿಸುತ್ತದೆ. ಇದು ನಿಮ್ಮ ಪ್ರಣಯ ಸಂಬಂಧದ ಮೇಲೆ ತೀವ್ರವಾಗಿ ಪರಿಣಾಮ ಬೀರಬಹುದು. ವಿವಾಹಿತರಿಗೆ ಶುಕ್ರನು 29 ರಂದು ನಿಮ್ಮ 2ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ನಿಮ್ಮ ಸಂಗಾತಿಗೆ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು, ಆದರೆ ಅವರ ಅತ್ತೆಯ ಮೇಲಿನ ಪ್ರೀತಿಯನ್ನು ಹೆಚ್ಚಿಸುತ್ತದೆ. ಈ ತಿಂಗಳು ಹಣಕಾಸಿನ ಪರಿಸ್ಥಿತಿ ಸುಧಾರಿಸಬಹುದು ಮತ್ತು ನೀವು ಸರ್ಕಾರಕ್ಕೆ ಸಂಬಂಧಿಸಿದ ಕೈಗಾರಿಕೆಗಳಿಗೆ ಪ್ರವೇಶವನ್ನು ಪಡೆಯಬಹುದು. ಆರೋಗ್ಯದ ದೃಷ್ಟಿಕೋನದಿಂದ ಈ ತಿಂಗಳು ಬಹುಶಃ ಸ್ವಲ್ಪ ಪ್ರಕ್ಷುಬ್ಧವಾಗಿರುತ್ತದೆ. ಎದೆಯುರಿ ಅನುಭವಿಸಬಹುದು. ಅದರ ನಂತರ 7 ರಂದು ಪ್ರಾರಂಭವಾಗಿ ನಿಮ್ಮ 5ನೇ ಮನೆಯಲ್ಲಿ ಮಂಗಳ ಮತ್ತು ಕೇತು ಅಂಗಾರಕ ಯೋಗವನ್ನು ರೂಪಿಸುತ್ತದೆ. ಅದು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಪರಿಹಾರ: ಬುಧವಾರದಂದು ನೀವು ಗಣೇಶನಿಗೆ ದೂರ್ವಾ ಹುಲ್ಲು ಅರ್ಪಿಸಬೇಕು. ಬೇರೆ ರಾಶಿಗಳ ಮಾಸಿಕ ಫಲಗಳನ್ನು ತಿಳಿಯಲು ನಮ್ಮ ಕನ್ನಡ ನೀತಿಕಥೆಗಳು ಚಾನೆಲ್ಗೆ ಭೇಟಿ ಕೊಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟ್ಗಳಿಗೆ ಬೆಲ್ ಬಟನ್ ಪ್ರೆಸ್ ಮಾಡಿ.